Hello children, have a good day. Today I am going to take first standard's English subject. In the previous class we learned about fruits. Today let's begin the fresh lesson vegetables. ಪ್ರೀತಿಯ ಮಕ್ಕಳೇ, ಇಂದು ನಾವು 1ನೇ ತರಗತಿಯ ಇಂಗ್ಲಿಷ್ ವಿಷಯದ 2ನೇ ಪಾಠವಾದ ತರಕಾರಿಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. Dear children, vegetables are parts of the plants that are consumed by humans and other animals as food. Example, potato, tomato, carrot, beans, etc. ಮಕ್ಕಳೇ, ತರಕಾರಿಗಳನ್ನು ನೀವು ಪ್ರತಿದಿನ ನೋಡುತ್ತೀರಾ, ಹಾಗೆ ತಿನ್ನುತ್ತೀರಾ ಅಲ್ವಾ? ತರಕಾರಿಗಳು ಎಲ್ಲಿ ಬೆಳೆಯುತ್ತವೆ? ತರಕಾರಿಗಳು ಗಿಡದಲ್ಲಿ, ಮರದಲ್ಲಿ, ಬಳ್ಳಿಯಲ್ಲಿ ಬೆಳೆಯುತ್ತವೆ. ಕೆಲವು ತರಕಾರಿಗಳು ಮಣ್ಣಿನ ಮೇಲೆ ಬೆಳೆದರೆ ಇನ್ನು ಕೆಲವು ತರಕಾರಿಗಳು ಮಣ್ಣಿನ ಅಡಿಯಲ್ಲಿ ಬೆಳೆಯುತ್ತವೆ. ಅದೇ ರೀತಿ ತರಕಾರಿಗಳನ್ನು ನಾವು ಹೇಗೆ ಆಹಾರವಾಗಿ ತಿನ್ನುತ್ತೇವೋ ಅದೇ ರೀತಿ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಕೂಡ ಆಹಾರವಾಗಿ ತಿನ್ನುತ್ತವೆ. ಇದಿಷ್ಟೇ ಅಲ್ಲ, ತರಕಾರಿಗಳ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ಈ ಪಾಠದಲ್ಲಿ ಈಗ ನಾವು ತಿಳಿದುಕೊಳ್ಳೋಣ. Now open page number 29 in your textbook and look at the pictures given and repeat the vegetables names after me. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 29ರಲ್ಲಿ ಕೆಲವು ತರಕಾರಿಗಳ ಚಿತ್ರಗಳನ್ನು ಕೊಟ್ಟಿರುತ್ತಾರೆ. ಈಗ ನಾನು ಓದುವ ತರಕಾರಿಗಳ ಹೆಸರನ್ನು ನನ್ನೊಂದಿಗೆ ಪುನರಾವರ್ತಿಸಿ. ಫಸ್ಟ್ ಒನ್ ಬ್ರಿಂಜಲ್, BRINJAL. ಬ್ರಿಂಜಲ್ ಅಂದ್ರೆ ಮಕ್ಕಳೇ ಬದನೆಕಾಯಿ. ಈ ಬದನೆಕಾಯಿಯನ್ನು ನಾವು 2 ಬಣ್ಣದಲ್ಲಿ ನೋಡುತ್ತೇವೆ, ಹಸಿರು ಮತ್ತು ನೇರಳೆ ಬಣ್ಣ. ಇವು ಗಿಡದಲ್ಲಿ ಬೆಳೆಯುತ್ತವೆ. ಸೆಕೆಂಡ್ ಒನ್ ಆನಿಯನ್, ONION. ಆನಿಯನ್ ಅಂದ್ರೆ ಮಕ್ಕಳೇ ಈರುಳ್ಳಿ. ಈ ಈರುಳ್ಳಿಯನ್ನು ಎಲ್ಲ ರೀತಿಯ ಅಡುಗೆಯಲ್ಲಿ ಬಳಸುತ್ತಾರೆ. ಇದು ಅಡುಗೆಯ ರುಚಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಖಾರವಾದ ಅಂಶ ಇರುವುದರಿಂದ ಇದನ್ನು ಕತ್ತರಿಸುವಾಗ ಕಣ್ಣಿನಲ್ಲಿ ನೀರು ಬರುತ್ತದೆ. ಈರುಳ್ಳಿಯ ಗಿಡವನ್ನು ಕೂಡ ನಾವು ಆಹಾರವಾಗಿ ಬಳಸುತ್ತೇವೆ. ಥರ್ಡ್ ಒನ್ ಕ್ಯೂಕಂಬರ್, CUCUMBER. ಕ್ಯೂಕಂಬರ್ ಅಂದ್ರೆ ಸೌತೆಕಾಯಿ. ಸೌತೆಕಾಯಿಯನ್ನು ಹಸಿಯಾಗಿ ಮತ್ತು ಅಡುಗೆಗೂ ಉಪಯೋಗಿಸಬಹುದು. ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಫೋರ್ತ್ ಒನ್ ಪೊಟ್ಯಾಟೊ, POTATO. ಪೊಟ್ಯಾಟೊ ಅಂದ್ರೆ ಮಕ್ಕಳೇ ಆಲೂಗೆಡ್ಡೆ. ಇದು ಮಣ್ಣಿನ ಅಡಿಯಲ್ಲಿ ಬೆಳೆಯುವಂತಹ ತರಕಾರಿಯಾಗಿದೆ. ಆಲೂಗೆಡ್ಡೆಯನ್ನು ಅಡುಗೆ ಮಾಡಲು ಮತ್ತು ಚಿಪ್ಸ್ ಮಾಡಲು ಬಳಸುತ್ತಾರೆ. ಫಿಫ್ತ್ ಒನ್ ಪಂಪ್ಕಿನ್, PUMPKIN. ಪಂಪ್ಕಿನ್ ಅಂದ್ರೆ ಮಕ್ಕಳೇ ಕುಂಬಳಕಾಯಿ. 2 ತರಹದ ಕುಂಬಳಕಾಯಿಗಳಿವೆ, ಸಿಹಿ ಕುಂಬಳ ಮತ್ತು ಬೂದಿ ಕುಂಬಳ. ಇದು ಬಳ್ಳಿಯಲ್ಲಿ ಬೆಳೆಯುವಂತಹ ತರಕಾರಿಯಾಗಿದೆ. ಸಿಕ್ಸ್ತ್ ಒನ್ ಚಿಲ್ಲಿ, CHILLI. ಚಿಲ್ಲಿ ಅಂದ್ರೆ ಮೆಣಸು. ಮಕ್ಕಳೇ, ಮೆಣಸನ್ನು ನೀವು ನಿಮ್ಮ ಮನೆಯಲ್ಲಿ ನೋಡಿರುತ್ತೀರಿ ಅಲ್ವಾ? ಎಲ್ಲ ತರಹದ ಅಡುಗೆಗಳಲ್ಲಿ ಬಳಸುತ್ತಾರೆ. ಮೆಣಸಿನಕಾಯಿಯ ರುಚಿ ಹೇಗಿರುತ್ತೆ? ಖಾರವಾಗಿರುತ್ತದೆ. ಈ ಮೆಣಸನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಕೂಡ ಅಡುಗೆಯಲ್ಲಿ ಬಳಸುತ್ತಾರೆ. ಇದು ಗಿಡದಲ್ಲಿ ಬೆಳೆಯುತ್ತದೆ. ಸೆವೆಂತ್ ಒನ್ ಟೊಮ್ಯಾಟೊ, TOMATO. ಈ ಟೊಮ್ಯಾಟೊ ಅತ್ಯಂತ ಸುಂದರವಾಗಿರುವಂತಹ ತರಕಾರಿಯಾಗಿದೆ. ಕೆಂಪು ಬಣ್ಣದಿಂದ ಕೂಡಿದೆ. ಅದೇ ರೀತಿ ಇದನ್ನು ಎಲ್ಲ ತರಹದ ಅಡುಗೆಗಳಲ್ಲಿ ಬಳಸುತ್ತಾರೆ. ಇದು ಗಿಡದಲ್ಲಿ ಬೆಳೆಯುವ ತರಕಾರಿಯಾಗಿದೆ. ಏಯ್ತ್ ಒನ್ ಬೀನ್ಸ್, BEANS. ಬೀನ್ಸ್ ಬಳ್ಳಿಯಲ್ಲಿ ಬೆಳೆಯುವಂತಹ ತರಕಾರಿಯಾಗಿದೆ.
ಇದನ್ನು ಪಲ್ಯ ಮತ್ತು ಸಾರು ಮಾಡಲು ಬಳಸುತ್ತಾರೆ. 9th one, radish. RADISH. ರ್ಯಾಡಿಶ್ ಅಂದ್ರೆ ಮೂಲಂಗಿ. ಇದು ಮಣ್ಣಿನ ಅಡಿಯಲ್ಲಿ ಬೆಳೆಯುವಂತಹ ತರಕಾರಿಯಾಗಿದೆ. ಈ ಮೂಲಂಗಿಯನ್ನು ಆಹಾರವಾಗಿ ಉಪಯೋಗಿಸುತ್ತಾರೆ. 10th one, carrot. CARROT. ಮೊಲ ತುಂಬಾ ಇಷ್ಟಪಡುವಂತಹ ತರಕಾರಿಯಾಗಿದೆ. ಇದನ್ನು ಹಸಿಯಾಗಿ ತಿನ್ನಬಹುದು. ಇದರಲ್ಲಿ ಪೌಷ್ಟಿಕತೆ ಹೆಚ್ಚಾಗಿರುತ್ತದೆ. ದೇಹದ ಆರೋಗ್ಯಕ್ಕೆ ಅತಿ ಉಪಯುಕ್ತವಾಗಿದೆ. 11th one, capsicum. CAPSICUM. ಕ್ಯಾಪ್ಸಿಕಮ್ ಅಂದ್ರೆ ದೊಡ್ಡ ಮೆಣಸಿನಕಾಯಿ. ಈ ಕ್ಯಾಪ್ಸಿಕಮ್ ಕೆಂಪು, ಹಳದಿ, ಕಿತ್ತಳೆ ಬಣ್ಣಗಳಲ್ಲಿ ಬೆಳೆಯುತ್ತದೆ. 12th one, garlic. GARLIC. ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿಯನ್ನು ತರಕಾರಿಯಾಗಿ ಬಳಸುವುದಕ್ಕಿಂತ ಸಂಬಾರ ಪದಾರ್ಥವಾಗಿ ಬಳಸುತ್ತಾರೆ ಮತ್ತು ಉಪ್ಪಿನಕಾಯಿ ತಯಾರಿಸಲು ಬಳಸಬಹುದು. ಇದು ಒಂದೇ ಗೊಂಚಲಲ್ಲಿ ತುಂಬಾ ಹೆಸಳುಗಳು ಇರುವಂತಹ ಒಂದು ತರಕಾರಿಯಾಗಿದೆ. Dear children, come to page number 30. There are some vegetables and fruits. You have to tick only the vegetables. ಮಕ್ಕಳೇ, ಪುಟ ಸಂಖ್ಯೆ 30ರಲ್ಲಿ ತರಕಾರಿ ಮತ್ತು ಹಣ್ಣುಗಳ ಚಿತ್ರವನ್ನು ನೀಡಿದ್ದಾರೆ. ಅದರಲ್ಲಿ ನೀವು ಬರೀ ತರಕಾರಿಗಳನ್ನು ಮಾತ್ರ ಗುರುತಿಸಬೇಕು. Now come to page number 32. From the pictures, circle the odd one out. ಮಕ್ಕಳೇ, ಪುಟ ಸಂಖ್ಯೆ 32ರಲ್ಲಿ ಗುಂಪಿಗೆ ಸೇರದ ಪದವನ್ನು ನೀಡಿದ್ದಾರೆ. ನೀವು ಚಿತ್ರವನ್ನು ಗಮನಿಸಿ ಗುಂಪಿಗೆ ಸೇರದ ಪದಕ್ಕೆ ವೃತ್ತವನ್ನು ಹಾಕಬೇಕು. In page number 33, some of the vegetables are divided into 2 equal pieces, so you have to match the halves of vegetables. ಮಕ್ಕಳೇ, ಪುಟ ಸಂಖ್ಯೆ 33ರಲ್ಲಿ ಒಂದು ತರಕಾರಿಯನ್ನು 2 ವಿಭಾಗವನ್ನಾಗಿ ವಿಭಾಗಿಸಿದ್ದಾರೆ. ಅದನ್ನು ನೀವು ಜೋಡಿಸಬೇಕು. ಈ ರೀತಿಯಾಗಿ ಜೋಡಿಸಬೇಕು. ಉಳಿದೆಲ್ಲ ತರಕಾರಿಗಳನ್ನು ಜೋಡಿಸಿರಿ. ಪುಟ ಸಂಖ್ಯೆ 35ರಲ್ಲಿ ತರಕಾರಿ ಹುಡುಗಿಯ ಚಿತ್ರವನ್ನು ನೀಡಿರುತ್ತಾರೆ. ಆ ಹುಡುಗಿ ಧರಿಸಿರುವ ತರಕಾರಿಗಳ ಹೆಸರುಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಗಟ್ಟಿಯಾಗಿ ಹೇಳಿರಿ. In page number 36, you can see some of the vegetables. Children, draw lines to match the pictures with the names. In page ಪುಟ ಸಂಖ್ಯೆ 36ರಲ್ಲಿ ವೃತ್ತಾಕಾರದ ಚಿತ್ರವನ್ನು ನೀಡಿ ಅದರಲ್ಲಿ ತರಕಾರಿಗಳು ಮತ್ತು ಅದರ ಹೆಸರನ್ನು ನೀಡಿದ್ದಾರೆ. ಇದನ್ನು ನೀವು ಸರಿಯಾದ ಹೆಸರುಗಳಿಗೆ ತರಕಾರಿಯನ್ನು ಹೊಂದಿಸಬೇಕು. ಉದಾಹರಣೆಗೆ ಪೊಟ್ಯಾಟೊ. ಇದೇ ರೀತಿ ಉಳಿದಂತೆ ಎಲ್ಲ ತರಕಾರಿಗಳ ಹೆಸರುಗಳಿಗೆ ಸೂಚಿಸಿದಂತೆ ಹೊಂದಿಸಿರಿ. Now let's repeat some plural words. Chilli, chillies. Onion, onions. Carrot, carrots. Tomato, tomatoes. Potato, potatoes. Brinjal, brinjals. ಮಕ್ಕಳೇ, ಪುಟ ಸಂಖ್ಯೆ 37ರಲ್ಲಿ ಮೈ ಕಾರ್ನರ್ ಎಂದು ಖಾಲಿ ಜಾಗವನ್ನು ನೀಡಿರುತ್ತಾರೆ. ಅಲ್ಲಿ ನಿಮಗೆ ಇಷ್ಟವಾದ ತರಕಾರಿಯ ಚಿತ್ರವನ್ನು ಅಂಟಿಸಿರಿ. ಇಲ್ಲವಾದರೆ ಸುಂದರವಾಗಿ ಚಿತ್ರವನ್ನು ಬಿಡಿಸಿರಿ. Dear children, come to page number 38. There is one assessment activity for you. Find the names of vegetables in the lines and underline them. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನೀವು ತರಕಾರಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡಿರುತ್ತೀರಿ. ಇನ್ನು ಹೆಚ್ಚಿನ ವಿಷಯವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. In this lesson, you have learned more information about vegetables. See you in the next class with the new lesson. Thank you, children.